Guess all that I do was easy to use. So call my time, but you weren't ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟೈಟಲ್ ಆ್ಯಂಡ್ ತಮ್ನೈಲ್ ನೋಡಿನೇ ಗೊತ್ತಾಗಿರುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ ವಾಟ್ ಐ ಈಟ್ ಇನ್ ಎ ಡೇ ಅಂದರೆ ನಂದು ಪ್ರತಿದಿನ ನಂದು ಈಟಿಂಗ್ ರೊಟೀನ್ ಹೇಗಿರುತ್ತೆ ಅಂತ ತುಂಬ ಜನ ಕೇಳಿದ್ರಿ. ಸೊ ಹಂಗಾಗಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ತುಂಬ ವರ್ಷನೇ ಆಗೋಯ್ತು ವಾಟ್ ಐ ಈಟ್ ಇನ್ ಎ ಡೇ ಅಂತ ಮಾಡ್ತಾ. ಸೊ ಮೊದಲು ನಮ್ಮ ಹೆಣ್ಮಕ್ಳಿಗೆ ಬೆಳಗ್ಗೆ ಸ್ಟಾರ್ಟ್ ಆಗೋದೇ ಕಿಚನಿಂದ. ಸೊ ಇದೇ ನಮಗೆ ಪ್ರಪಂಚ, ಲೋಕ ಎಲ್ಲನೂ ಇದೆ. ಸೊ ಕಿಚನಿಂದ ಸ್ಟಾರ್ಟ್ ಆಗುತ್ತೆ. ಸೊ ಏನಕ್ಕಂದರೆ ಮಕ್ಕಳು, ಸ್ಕೂಲು, ಸೊ ನಮ್ಮ ಹೊಟ್ಟೆಗೆ ಒಳ್ಳೊಳ್ಳೆ ಫುಡ್ ಹೋಗಬೇಕು, ಹೆಲ್ತಿ ಫುಡ್ ಹೋಗಬೇಕು ಅಂದರೆ ಕಿಚನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದಕ್ಕೇ ಹೇಳೋದು ಕಿಚನ್ ಇಸ್ ದ ಹಾರ್ಟ್ ಆಫ್ ದ ಹೋಮ್ ಅಂತ. ಸೊ ಹಾಗಾಗಿ ಬನ್ನಿ ಶುರು ಮಾಡೋಣ. ವಾಟ್ ಐ ಈಟ್ ಇನ್ ಅ ಡೇ ಅನ್ನೋದು ಫಸ್ಟು ನಾನು ಶುರು ಮಾಡ್ಕೊಳ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಆಗಿ ನಾನು ಹಾಟ್ ವಾಟರ್ನ ಕುಡಿತೀನಿ ಒಂದು ಚಿಕ್ಕ ಗ್ಲಾಸಲ್ಲಿ. ಸೊ ಹಾಟ್ ವಾಟರ್ ಕುಡಿಯೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಲೋಟದಲ್ಲಿ ನಾರ್ಮಲ್ ವಾಟರ್ ಆದರೂ ಕುಡಿಯಬೇಕು. ಸೊ ಟೈಮ್ ಇದ್ದರೆ ಹಾಟ್ ವಾಟರ್. ನಾನು ಪ್ರತಿದಿನ ನಾನು ತಪ್ಪದಲ್ಲೇ ಹಾಟ್ ವಾಟರ್ ಸ್ವಲ್ಪ ಕುಡಿತೀನಿ. ತುಂಬ ರೇರ್ ನಾರ್ಮಲ್ ವಾಟರ್ನ ಕುಡಿಯೋದು. ಒಂದಿಷ್ಟು ಗ್ಲಾಸಲ್ಲಿ ಕುಡಿತೀನಿ, ನನಗೆ ಸಾಕಾಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬಾಡಿ ತುಂಬ ಡಿಹೈಡ್ರೇಟ್ ಆಗಿರುತ್ತೆ. ರಾತ್ರಿ ಎಲ್ಲ ನೀರು ಕುಡ್ದಿರಲ್ಲ ನಾವು, ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ನೀರು ಕುಡಿಲೇಬೇಕು. ಸೊ ಆದಷ್ಟು ಮಟ್ಟಿಗೆ ಕೂತ್ಕೊಂಡೇ ಕುಡಿಬೇಕು ನೀರು. ಅದು ಕೆಲವರು ಕಿಡ್ನಿಗೆ ಫೋರ್ಸಾಗಿ ಹೋಗುತ್ತೆ ನೀರು ಅಂತಾರೆ, ಕೆಲವರು ಮಂಡಿ ನೋವು ಅಂತ ಹೇಳ್ತಾರೆ. ಮೇ ಬಿ ಎರಡೂ ರೀಸನ್ ಇರ್ಬೋದು, ಬಟ್ ಕೂತ್ಕೊಂಡು ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ. ಸೊ ಒಂದೊಂದು ಸಲ ನನಗೂ ಟೈಮ್ ಇಲ್ದಲೇ ಇದ್ದಾಗ ನಿಂತ್ಕೊಂಡೇ ಕುಡಿತಾ ಇರ್ತೀನಿ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಟೈಮ್ ಇಲ್ದಲೇ ಇದ್ದಾಗ ಹಾಗಾಗುತ್ತೆ. ಸೊ ಹಾಟ್ ವಾಟರ್ ನೆಮ್ಮದಿಯಾಗಿ ಒಂದು 1 ಮಿನಿಟ್ 2 ಮಿನಿಟ್ಸ್ ಹಂಗೆ ಕುಡಿದ್ಬಿಟ್ಟು ನೆಕ್ಸ್ಟ್ ನಾನು ನೆಲ್ಲಿಕಾಯಿ ಜ್ಯೂಸ್, ನಾನು ಪ್ರತಿ ವ್ಲಾಗಲ್ಲಿ ಹೇಳ್ಕೊಂಡು ಬರ್ತೀನಿ. ನೆಲ್ಲಿಕಾಯಿ ಜ್ಯೂಸ್ ನಾನು ಕುಡಿತೀನಿ. ಏನಿಲ್ಲ, ಜಸ್ಟ್ ಒಂದು ಗ್ರೈಂಡರ್ಗೆ ನೆಲ್ಲಿಕಾಯಿ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಡರ್ರ್ ಅಂತ ರುಬ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಇದನ್ನು ತುರಿದ್ಬಿಟ್ಟು ಕೂಡ ಮಾಡ್ಕೋಬೋದು. ಇದರಲ್ಲಿ ಬೇಗ ಗ್ರೈಂಡರ್ಗೆ ಇದು ಜಾರಿಗೆ ಹಾಕಿದ್ರೆ ಮಿಕ್ಸಿಗೆ ಬೇಗ ಮಿಕ್ಸಿ ಆಗೋಗ್ಬಿಡತ್ತೆ. ಇನ್ನು ಅದೊಂದು ಸ್ವಲ್ಪ ಹೊತ್ತು ಕುಡಿಯೋಕ್ಕೆ ಹೋಗಲ್ಲ ನಾನು. ಇನ್ನು ಸ್ವಲ್ಪ ನೀರು ಕುಡ್ದಿರ್ತೀನಲ್ಲ, ಒಂದು 15 ಮಿನಿಟ್ಸ್ ಗ್ಯಾಪ್ ಬಿಡ್ತೀನಿ. ಸೊ ಅಷ್ಟರೊಳಗೆ ನಾನು ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಬೆಳಗ್ಗೆ ಪ್ರಕುಲ್ ಬೇಗ ಹೋಗ್ತಾನೆ, 8:30ಗೆ ಬಸ್ ಬರುತ್ತೆ. ಸೊ ಹಂಗಾಗಿ ಅವ್ನಿಗೆ ಬೇಗ ತಿಂಡಿ ಮಾಡಿಬಿಡ್ತೀನಿ. ನಾನು ಯೂಶ್ವಲಿ 9 o'clock ಒಳಗಡೆ ನಾನು ತಿಂಡಿ ಮುಗಿಸ್ಕೋತೀನಿ. 9 o'clock ಮೇಲೆ ನಾನು ಮಾಡೋದಕ್ಕೆ ಹೋಗಲ್ಲ ತಿಂಡಿ. ಏನಕ್ಕಂದರೆ ಬೇಗ ಎದ್ದಿರ್ತೀವಿ, ಏನೂ ಕುಡ್ದಿರಲ್ಲ, ಎಂಟಿ ಸ್ಟೊಮಕ್ಗೆ ಬರೀ ನೀರು ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಇನ್ನೂ ಬೇಗ ಹೊಟ್ಟೆ ಹಶ್ವಾಗುತ್ತೆ. ಸೊ ಆಗ ಟೈಮ್ ರಿಕವರ್ ಮಾಡ್ಬೋದು, ಬೇಗ ತಿಂಡಿನ ಮಾಡ್ಕೊಬೋದು. ಸೊ ಇನ್ನೊಂದೇನೆಂದರೆ ಬೆಳಿಗ್ಗೆ ಕಾಫಿ ಟೀ ಯಾವುದೇ ಕಾರಣಕ್ಕೂ ಕುಡಿಬೇಡಿ. ಇದೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗುತ್ತೆ, ತುಂಬಾ ಹೆಲ್ತ್ ಏರುಪೇರಾಗುತ್ತೆ. ಗ್ಯಾಸ್ಟ್ರಿಕ್ ಆದರೆ ಗೊತ್ತಲ್ಲ ಹೆಂಗಿರುತ್ತೆ ಅಂತ. ಆಮೇಲೆ ನಿಮಗೆ ತಿಂಡಿನೂ ಲೇಟಾಗೋಗುತ್ತೆ, ಪ್ರತಿಯೊಂದು ರೊಟೀನ್ ಕೂಡ ಚೇಂಜ್ ಆಗೋಗುತ್ತೆ. ಸೊ ಆದಷ್ಟು ಮಟ್ಟಿಗೆ ನಿಮಗೆ ನೆಲ್ಲಿಕಾಯಿ ಕುಡಿಯೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಬಿಸಿನೀರಾದರೂ ಕುಡಿದು ಆಮೇಲೆ ತಿಂಡಿ ತಿನ್ನೋದಕ್ಕೆ ಶುರು ಮಾಡಿ. ತಿಂಡಿ ತಿಂದ ಮೇಲೆ ಬೇಕಿದ್ರೆ ನೀವು ಕಾಫಿ ಟೀ ಏನು ಬೇಕಾದರೂ ನೀವು ತೊಗೊಳ್ಬೋದು. ಅದರಲ್ಲೂ ಶುಗರ್ ಕಡಿಮೆ ಹಾಕ್ಕೊಂಡು ತೊಗೊಂಡ್ರೆ ಒಳ್ಳೆಯದು, ಇಲ್ಲ ಪೂರ್ತಿ ಬೆಲ್ಲ ಹಾಕಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಇಡ್ಲಿಗೆ ಇಟ್ಟಿದ್ದೀನಿ, ಇಲ್ಲಿ ಇಡ್ಲಿಗೆ ಚಟ್ನಿ ಮಾಡ್ತಾಯಿದ್ದೀನಿ. ಇನ್ನು 15 ಮಿನಿಟ್ಸ್ ಆಯಿತು. ನೆಲ್ಲಿಕಾಯಿ ಜ್ಯೂಸ್ ನಾನು ಆಗಲೇ ಮಾಡ್ಕೊಂಡಿದ್ನಲ್ಲ, ಸೊ ಇದನ್ನು ಕುಡಿತೀನಿ. ಸೊ ಒಂದೊಂದ್ಸಲಿ ಟೈಮ್ ಇಲ್ದಲೇ ಇದ್ದಾಗ ಈ ಥರ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾನೆ ಅಡುಗೆ ಮಾಡ್ತಾಯಿರ್ತೀನಿ. ಒಂದೊಂದ್ಸಲಿ ಟೈಮ್ ಇದ್ದರೆ ಸ್ವಲ್ಪ ಟೈಮ್ ತೊಗೊಂಡು ನಾನೇ ಕೂತ್ಕೊಂಡು ಕೂಡ ಕುಡಿತೀನಿ. ಬಟ್ ಆದಷ್ಟು ಮಟ್ಟಿಗೆ 90% ಕೂತ್ಕೊಂಡು ಕುಡಿಯೋದಕ್ಕೆ ಟ್ರೈ ಮಾಡಿ. ನಾನು ಟ್ರೈ ಮಾಡ್ತೀನಿ, ಆಲ್ಮೋಸ್ಟ್ ನಾನು ಮ್ಯಾಕ್ಸಿಮಮ್ ಕೂತ್ಕೊಂಡು ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನಾನು ಸ್ಮೂದಿ ಮಾಡ್ಕೊಳ್ತೀನಿ ಪ್ರತಿದಿನ ಸಂಜೆ ಟೈಮ್ಗೆ. ಅದು ಪ್ರಕುಲ್ಗೆ ನನಗೆ ತುಂಬ ಇಷ್ಟ. ಸೊ ಸ್ವಲ್ಪ ನಾನು ಡೇಟ್ಸ್ನ ನೆನಾಕ್ತೀನಿ ನೀರಲ್ಲಿ, ಒಂದು 1/2 hour ನೆನಾಕ್ತೀನಿ ನಾನು. ಒಣ ಖರ್ಜೂರ ಆದರೂ ಸರಿ, ಇದು ಈ ಥರ ಡೇಟ್ಸ್ ಆದರೂ ಸರಿ, ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಒಣ ಖರ್ಜೂರ ಆದರೆ ನೈಟೆಲ್ಲ ನೆನಾಕಬೇಕು. ಇದು ನಾನು ಸುಮ್ಮನೆ ಒಂದು 1/2 hour ನೆನಾಕ್ತೀನಿ ಅಷ್ಟೇ, ಜಾಸ್ತಿ ಏನು ನೆನಾಕೋದಿಲ್ಲ. ಏನಕ್ಕೆ ಚೆನ್ನಾಗಿ ಅದು ಮೆತ್ತಗಾಗಿರುತ್ತೆ, ಗ್ರೈಂಡ್ ಮಾಡೋವಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅನ್ನೋ ರೀಸನ್ಗೆ ಅಷ್ಟೇ, ಏನೇನಿಲ್ಲ. ಇಲ್ಲಾಂದರೆ ಕಚ್ಚಾ ಪಚ್ಚ ಥರ ಹಾಗೆ ಬಂದುಬಿಡುತ್ತೆ. ಇನ್ನು ಮಧ್ಯಾಹ್ನ ಸಾಂಬಾರು ಇಲ್ಲ ಮುದ್ದೆ, ರೈಸ್ ಆ ಥರ ತಿಂತಾಯಿರ್ತೀವಿ ನಾವು. ಯೂಶ್ವಲಿ ನಾವು ಮುದ್ದೆ ಮಧ್ಯಾಹ್ನನೇ ತಿನ್ನೋದು, ನೈಟು ಬೆಳಗ್ಗೆ ಎಲ್ಲ ತಿನ್ನಲ್ಲ. ಸೊ ಅದ್ರ ಸೈಡ್ಗೆ ಪ್ರತಿದಿನ ನಾನು ಪಾಲಕ್ ಸೊಪ್ಪನ್ನ ತಿಂತಾಯಿದ್ದೀನಿ. ಜಸ್ಟ್ ಪಾಲಕ್ ಸೊಪ್ಪು ಅಷ್ಟೇ. ಪಾಲಕ್ ಸೊಪ್ಪಿಗೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸ್ತೀನಿ. ಒಂದು 5 ರಿಂದ 7 ನಿಮಿಷ ಕುದಿಸ್ಬಿಡ್ತೀನಿ. ಒಂಚೂರು ಉಪ್ಪು ಹಾಕ್ಬಿಟ್ಟು
ಚೂರು ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಒಂದು 5 ರಿಂದ 7 ನಿಮಿಷ ಸಾಕಾಗುತ್ತೆ. ಒಂದು ಚೂರು ನೀರು ಹಾಕ್ಕೊಳ್ಳಿ, ಬೇಯೋಷ್ಟು. ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀರು ಕೂಡ ವೇಸ್ಟ್ ಆಗುತ್ತೆ. ಈ ಥರ ಸೊಪ್ಪು ಒಂಚೂರು ಕುದ್ದ ಮೇಲೆ ಅದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ. ಇದು ಮಧ್ಯಾಹ್ನ ಮುದ್ದೆ ರೈಸ್ ತಿಂತೀನಲ್ಲ, ಸೊ ಸೈಡ್ಗೆ ತಿಂತೀನಿ. ಒಳ್ಳೆ ಐರನ್ ಕ್ಯಾಲ್ಶಿಯಮ್ ಇರುತ್ತೆ. ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು, ಬೋನ್ಸ್ಗೆ ಹೇರ್ಸ್ಗೆ ತುಂಬ ಒಳ್ಳೆಯದಲ್ವಾ. ಸೊ ಹಾಗಾಗಿ ಪ್ರತಿದಿನ ನಾನು ಪಾಲಕ್ ಸೊಪ್ಪು ತಿಂತೀನಿ. ಇಲ್ಲ ಮೊಸಪ್ಪು ಏನಾದರೂ ಮಾಡಿದ್ದೀವಿ ಅಂದರೆ ಆ ಟೈಮಲ್ಲಿ ನಾನು ತಿನ್ನಲ್ಲ, ಅಂದರೆ ಮಾಡ್ಕೊಳ್ಳಲ್ಲ. ಏನಂದರೆ ಮೊಸಪ್ಪೆಲ್ಲ ಪಾಲಕ್ ಸೊಪ್ಪು ಹಾಕ್ಬಿಟ್ಟಿರ್ತೀವಿ. ಹಾಗಾಗಿ ಇಡ್ಲಿದು ಒಂಚೂರು ಇತ್ತು, ಹಾಗಾಗಿ ಮತ್ತೆ ಒಂದು ಸ್ವಲ್ಪ ರವೆ ಹಾಕಿ ಉಪ್ಮಾ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಮಧ್ಯಾಹ್ನಕ್ಕೆ ಹೀರೆಕಾಯಿ, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಹಾಕಿಬಿಟ್ಟು ಹೀರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಇದು ಸಾಂಬಾರು ಕೂಡ ಆಗೋಗುತ್ತೆ. ಇಲ್ಲಿ ನಂದು ತಿಂಡಿ ಇಡ್ಲಿ, ಚಟ್ನಿ ಮತ್ತು ಉಪ್ಮಾಗೂ ಅಷ್ಟೇ ತುಂಬ ತರಕಾರಿ ಹಾಕ್ಕೊಳ್ತೀನಿ ನಾನು. ಏನಿರುತ್ತೋ ಅದನ್ನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಇದು ನಂದು ತಿಂಡಿ. ಸೊ ತಿಂಡಿಗಳೆಲ್ಲ ಹೀಗೆ ಇರುತ್ತೆ. ದೋಸೆ, ಇಡ್ಲಿ, ಉಪ್ಮಾ ಕಡಿಮೆ, ಸೈಡಿಗಷ್ಟೇ ಉಪ್ಮಾ. ನೈಟ್ ಟೈಮ್ ತುಂಬ ಉಪ್ಮಾ ಮಾಡ್ಕೊಳ್ಳೋದು. ಇಡ್ಲಿ, ದೋಸೆ, ಜೋಳದ ರೊಟ್ಟಿ, ಟೊಮೆಟೊ ಬಾತು, ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಈ ಥರನೇ ಇರುತ್ತೆ. ರೊಟ್ಟಿಗಳು ಈ ಥರ. ಇನ್ನು ಸ್ಮೂದಿ ಮಾಡ್ಕೊಳ್ಳೋಕ್ಕೆ ನಾನು ಸ್ವಲ್ಪ ನೆನೆಸಿಟ್ಕೊಂಡಿದ್ನೆಲ್ಲ ಡೇಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ರಿಂದ 6 ಆದರೆ ಇಬ್ರಿಗಾಗುತ್ತೆ. ಇನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಓಟ್ಸ್ನ ಹಾಕೋಬೋದು. ಅದು ನಿಮ್ಮ ಚಾಯ್ಸ್. ಓಟ್ಸ್ ಹಾಕ್ಕೋಬೇಕು ಅಂತಲೇ ಏನು ರೂಲ್ ಇಲ್ಲ. ನಾನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಓಟ್ಸ್ನ ಹಾಕ್ಕೊಳ್ತೀನಿ. ಅದರಲ್ಲೂ ಕೂಡ ತುಂಬಾ ಯಥೇಚ್ಛವಾಗಿ ಪೋಷಕಾಂಶಗಳೆಲ್ಲ ಇರುತ್ತೆ. ಇನ್ನು ಇದಕ್ಕೆ ನಾನೊಂದು ಸ್ವಲ್ಪ ಪೀನಟ್ ಬಟರ್ನ ಹಾಕ್ಕೊಳ್ತೀನಿ. ಸೊ ಇದು ಕೂಡ ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಹಾಕೋಬೋದು. ಶುಗರ್ ಲೆಸ್ಸಿಂದು ಕೂಡ ಸಿಗುತ್ತೆ, ಶುಗರ್ದು ಸಿಗುತ್ತೆ. ನೋಡಿಕೊಂಡು ತೊಗೊಳ್ಳಿ, ನಿಮ್ಗೆ ಯಾವ್ದು ಬೇಕೋ ಅದು ಚಾಯ್ಸ್ ಮಾಡಿಕೊಂಡು ತೊಗೋಬೋದು. ಇದು ಜಸ್ಟ್ ಒಂದು ಟೇಸ್ಟಿಗೆ. ಆಮೇಲೆ ಒಂದು ಸ್ವಲ್ಪ ಹೆಲ್ತಿ ಕ್ಯಾಲೋರೀಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ನಾನು ಕಾಯಿಸಿ ಆರಿಸಿರೋ ಅಂಥದ್ದು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರುಬ್ಕೊಂಡ್ರೆ ಸೊ ಈ ಥರ ಆಗುತ್ತೆ ಸ್ಮೂದಿ. ಆ್ಯಂಡ್ ಬನಾನಾ ಕ್ಲಿಪ್ಪಿಂಗ್ ಮಿಸ್ ಆಯಿತು, ಸೊ ಬನಾನಾ ಕೂಡ ಹಾಕ್ಕೋಬೇಕಾಗತ್ತೆ. ಗಟ್ಟಿ ಸ್ಮೂತಿ ಆಗೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಸಂಜೆವರೆಗೂ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಸಂಜೆನ ನಾನು ತೊಗೊಳ್ತೀನಿ, ನಾನು ಪ್ರಕುಲ್. ಇನ್ನು ತಿಂಡಿ ಎಲ್ಲ ಆಯಿತು. ತಿಂಡಿ ತಿಂದಮೇಲೆ ಸೊ ಒಂದು 15 ಮಿನಿಟ್ಸ್ ಬಿಟ್ಟು ಟೀನ ಮಾಡ್ಕೊಳ್ತೀನಿ. ಸೊ ಟೀಗೆ ಶುಂಠಿ, ಏಲಕ್ಕಿ ಹಾಕ್ಕೊಂಡೆ ಟೀ ಮಾಡೋದು ನಾನು. ಸುಮಾರು ಸಲ ನೀವು ನೋಡಿದ್ದೀರ, ಪ್ರತಿ ವ್ಲಾಗಲ್ಲೂ ಆಲ್ಮೋಸ್ಟ್ ಟೀ ಮಾಡೋದು ನಂದು ಇದ್ದೇ ಇರುತ್ತೆ, ರೊಟ್ಟಿನೂ. ಸೊ ತಿಂಡಿ ಆದಮೇಲೆ ಒಂದು ಸಲ ಟೀ ಕುಡಿತೀನಿ ಅಷ್ಟೇ. ಇನ್ನು ಅವತ್ತಿನ ಡೇ ಕ್ಲೋಸ್. ಮತ್ತು ಟೀ, ಕಾಫಿ ಏನು ಮುಟ್ಟೋದಕ್ಕೆ ಹೋಗಲ್ಲ. ಕಾಫಿಗಿಂತ ನನಗೆ ಟೀ ತುಂಬ ಇಷ್ಟ ಆಗುತ್ತೆ. ರಿಲೀಫ್ ಅಂತ ಅನಿಸುತ್ತೆ, ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಅಂತಲೂ ಅನಿಸುತ್ತೆ. ಸೊ ತಿಂಡಿ ತಿಂದಾದಮೇಲೆ ಒಂದು 1/2 ಅವರ್ ಟೀ ಕುಡಿದ್ರೆ ಏನು ರಿಲ್ಯಾಕ್ಸೇಷನ್ ಇರುತ್ತೆ ಗೊತ್ತಾ. ಅಮ್ಮ, ತಂಗಿ ಎಲ್ಲರೂ ಕುಡಿತಾರೆ ತಿಂಡಿ ಆದಮೇಲೆ. ಸೊ ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಮೈಂಡ್ ಬೇಗ ಓಡುತ್ತೆ. ತಲೆನೋವು ಆ ಥರದ್ದು ಏನೇ ಟೆನ್ಷನ್ ಇದ್ದರೂ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಏನಿದೆ ಅದು 1 ಟೈಮ್ ಮ್ಯಾಕ್ಸಿಮಮ್. ಒಂದು ಟೀ, ಕಾಫಿ ಅಂದರೆ 2 ಟೈಮ್ಸ್ ಕುಡಿಬೇಕಷ್ಟೆ. ಅದ್ರ ಮೇಲೆ ಜಾಸ್ತಿ ಹೋದರೆ ಕೆಫಿನ್ ಇರುತ್ತೆ, ಅದು ನಮ್ಮ ಬಾಡಿಗೆ ಅಷ್ಟು ಒಳ್ಳೆಯದಲ್ಲ, ಬ್ರೈನ್ಗೂ ಅಷ್ಟು ಒಳ್ಳೆಯದಲ್ಲ. ಇನ್ನು ಮಧ್ಯಾಹ್ನ ಊಟಕ್ಕೆ ಮುದ್ದೆ, ರೈಸ್, ಸಾಂಬಾರು ಮತ್ತು ಪಾಲಕ್ ಸೊಪ್ಪು ಮಾಡ್ಕೊಂಡಿದ್ನಲ್ಲ ಅದು. ಸೊ ಇದಿಷ್ಟು ನನ್ನ ಮಧ್ಯಾಹ್ನ ಫುಲ್ ಪ್ಲೇಟ್ ಮೀಲ್ಸ್. ಸೊ ಒಳ್ಳೆ ಒಂದು ಫುಲ್ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದೆ. ಇನ್ನು ಸಂಜೆಗೆ ಸ್ಮೂದಿ ರೆಡಿ ಮಾಡ್ಕೊಂಡಿದ್ನಲ್ಲ, ಸೊ ಬನಾನಾ ಹಾಕಿದ್ರೆ ಈ ಥರ ತುಂಬ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು. ನಾನು ತೋರಿಸೋವಾಗ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ರೆಕಾರ್ಡ್ ಮಾಡಿದೆ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ರೆಕಾರ್ಡೇ ಆಗಿರಲಿಲ್ಲ. ಪಚ್ಚಬಾಳೆಹಣ್ಣು ಇಲ್ಲ ಏಲಕ್ಕಿ ಬಾಳೆಹಣ್ಣು ಯಾವುದಾದ್ರೂ ಒಂದು ಫುಲ್ ತೊಗೊಂಡ್ರೆ ಸಾಕು. ಈ ಥರ ಗಟ್ಟಿ ಸ್ಮೂದಿ ಆಗುತ್ತೆ. ಒಳ್ಳೆ ಹೊಟ್ಟೆ ಫೀಲ್ ಆಗುತ್ತೆ. ಆ್ಯಂಡ್ ಒಳ್ಳೆ ಹೆಲ್ತಿ ಸ್ಮೂತಿ ಕೂಡ ಇದು. ಇನ್ನು ಸಂಜೆ ಸ್ಮೂತಿ ಎಲ್ಲ ಕುಡಿದ್ಮೇಲೆ ನಾನು ಸ್ವಲ್ಪ ಕೆಲಸ ಮಾಡ್ಕೋತಿರ್ತೀನಿ. ಎಡಿಟಿಂಗ್ ಆಗಿರ್ಬೋದು, ನಂದು ಟೂರ್ಸ್ ಬಿಸ್ನೆಸ್ ಆಗಿರ್ಬೋದು, ಅದು ಸ್ವಲ್ಪ ಎನ್ಕ್ವೈರಿ ಇರುತ್ತೆ, ಕಳಿಸೋದು, ಐಟಿನರಿಗಳೆಲ್ಲ ಇದು ಸ್ವಲ್ಪ ಕೆಲಸ ಇರುತ್ತೆ. ಇನ್ನು ಅದೆಲ್ಲ ಮುಗಿಸ್ಕೋತೀನಿ ಒಂದಿಷ್ಟು ಈ ಟೈಮ್ಗೆ ಅಂದ್ಬಿಟ್ಟು. ಸೊ ಮುಗಿಸ್ಕೊಂಡು ಒಂದು ಸ್ವಲ್ಪ ಬೆಡ್ಡೆಲ್ಲ ಮತ್ತೆ ಕ್ಲೀನ್ ಮಾಡಿಬಿಟ್ಟು, ಸೊ ಫೇಸ್ ವಾಶ್ ಮಾಡಿಕೊಂಡು, ಸೊ ನೆಕ್ಸ್ಟ್ ಡಿನ್ನರ್ಗೆ ಇಲ್ಲ ಮಕ್ಕಳಿಗೆ ಹೋಮ್ವರ್ಕ್ ಬರ್ಸೋದು ಈ ಥರದ್ದೆಲ್ಲ ಇರುತ್ತೆ. ಸೊ ಬೆಡ್ ಅಂತೂ ನನಗೆ ಕ್ಲೀನಾಗಿರಬೇಕು, ಬೆಡ್ ಕವರು. ಸೊ ಎದ್ದ ಮೇಲೆ ಯಾರೂ ಮಲ್ಗೆ ಇಲ್ಲ, ಯಾರೂ ಕುತ್ಕೊಂಡೇ ಇಲ್ಲ ಬೆಡ್ ಮೇಲೆ ಅನ್ನೋ ಥರ ಇರಬೇಕು ಬೆಡ್ ನೋಡೋದಕ್ಕೆ. ಸೊ ಹಂಗಿರ್ಬೇಕು ನನಗೆ. ಇನ್ನೊಂದು ಸ್ವಲ್ಪ ನೈಲ್ ಪಾಲಿಷ್ ರಿಮೂವ್ ಎಲ್ಲ ಮಾಡ್ಕೊಳ್ತಿದ್ದೆ. ತುಂಬ ದಿನ ಆಗಿಬಿಟ್ಟದೆ ನೈಲ್ ಪಾಲಿಷ್ ಎಲ್ಲ ಹಾಕ್ಕೊಂಡು. ಅದನ್ನು ಜಾಸ್ತಿ ದಿನ ಹಾಗೆ ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ. 2 ವೀಕ್ಸ್ ಮ್ಯಾಕ್ಸಿಮಮ್, 2 ವೀಕ್ಸ್ ಒಳಗಡೆ ಅದನ್ನು ತೆಗೆದುಬಿಟ್ಟು ಮತ್ತೆ ಬೇರೆ ನೈಲ್ ಪಾಲಿಷ್ ಹಾಕ್ಕೋಬೇಕು ಅಂತ ಹೇಳ್ತಾರೆ. ಏನಂದರೆ ನೈಲ್ಸ್ಗೆಲ್ಲ ಏನೋ ಹೇಳ್ತಾರೆ, ಅದು ಏನೋ ರೀಸನ್ ಇದೆ, ನನಗೂ ಸರಿಯಾಗಿ ಗೊತ್ತಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಹಂಗಾಗಿ 2 ವೀಕ್ಸ್ ಒನ್ಸ್ ತೆಗಿತೀನಿ, ಇಲ್ಲ ಬೇಕು ಅಂದರೆ ನೈಲ್ ಪಾಲಿಷ್ನ ಹಾಕ್ಕೊಳ್ತೀನಿ ಈ ಥರ. ಇನ್ನು ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಗಿಬಿಟ್ಟು ನೆಕ್ಸ್ಟ್ ಕೆಲಸಗಳನ್ನ ನಾನು ಮಾಡ್ಕೊಳ್ತೀನಿ. ಅಷ್ಟೊತ್ತಿಗೆ ಇನ್ನು ಪಾಪು ಕೂಡ ಎದ್ದಿರ್ತಾಳೆ. ಸೊ ಪಾಪು ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವಳಿಗೆ ತಿನ್ಸೋದೆಲ್ಲ ಇರುತ್ತೆ. ಒಂದೊಂದು ಸತಿ ಟೈಮ್ ಇದ್ದರೆ ನಾನೇ ತಿನ್ನಿಸ್ತಾ ಇರ್ತೀನಿ. ರಾಗಿ ಸರಿ ಈಗೆಲ್ಲ ಕೊಡ್ತಾಯಿದ್ದೀವಿ, ಅಕ್ಕಿ, ವೆಜಿಟೇಬಲ್ಸು, ಫ್ರೂಟ್ಸು, ಅನ್ನ,
ರಾಗಿ, ಓಟ್ಸು ಪ್ರತಿಯೊಂದು ಪೇಸ್ಟ್ ಪ್ಯೂರಿ ಥರ ಮಾಡಿಬಿಟ್ಟು ಕೊಡ್ತಾ ಇರೋದು. ಸೊ ಇನ್ನು ಪಾಪುಗಳು ಈ ಮಕ್ಕಳ ಜೊತೆ ಮಾತಾಡಿದ್ರೆ ಏನೋ ಒಂಥರ ಸ್ಟ್ರೆಸ್ ಕಡಿಮೆ ಆಗುತ್ತೆ, ರಿಲೀಫ್ ಅಂತ ಅನಿಸುತ್ತೆ, ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ. ಅವಳಿಗೇನಾದರೂ ಒಂದು ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನಾನು ಕೂಡ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇನ್ನು ಲಸಿಕಾ ಮಧ್ಯಾಹ್ನ ಮಲಗಿ ಎದ್ದ ಮೇಲೆ ಅವಳು ಆಟ ಆಡ್ತಾನೆ ಇರ್ತಾಳೆ. ಅವಳು ಇನ್ನು ಮನೆಗೆ ಬರೋದೇ ಒಂದು 7 ಗಂಟೆ ಆಗುತ್ತೆ. ಸೊ ಅಲ್ಲಿವರೆಗೂ ಆಟ ಆಡ್ತಾನೆ ಇರ್ತಾಳೆ. ನಮ್ಮ ಮನೆ ಹತ್ರ ಮಕ್ಕಳು ತುಂಬ ಜಾಸ್ತಿ ಅವಳ ಏಜಲ್ಲಿರೋರು, ಸ್ವಲ್ಪ ದೊಡ್ಡೋರು ಇರೋರು, ಹಂಗಾಗಿ ತುಂಬ ತುಂಟಿ, ತುಂಬ ತರಲೆ. ಆಟ ಬಂದಮೇಲೆ ಹೋಮ್ವರ್ಕ್ ಮಾಡೋದಕ್ಕೆ ಕೂರಿಸ್ಕೋತೀನಿ. ಅವಳಿಗೇನಾದರೂ ಈ ಥರ ಇನ್ಸ್ಟ್ರಕ್ಟ್ ಮಾಡಿದ್ರೆ ಸಾಕು, ಅಂದರೆ ಒಂದೇ ಒಂದು ಡಾಟ್ ಹಾಕ್ಕೊಟ್ರೆ ಸಾಕು ಒಂದು ಬಾಕ್ಸಲ್ಲಿ, ಅವಳೇ ಬರ್ಕೊಂಡು ಹೋಗ್ತಾಳೆ. ನಾನು ಇರಬೇಕು, ಕೂತ್ಕೊಂಡೇ ಬರೆಸ್ಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಇನ್ನು ಟೈಮ್ ಅಷ್ಟೊತ್ತಿಗೆ 7:25 ಆಗೇ ಹೋಯಿತು. ಸ್ವಲ್ಪ ದೋಸೆ ಇಟ್ಟಿತ್ತು, ಅದನ್ನು ಪಡ್ಡು ಮಾಡೋಣ ಅಂದ್ಬಿಟ್ಟು ಈರುಳ್ಳಿ, ಸಬ್ಬಾಕ್ಸಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಚಾಪ್ ಮಾಡಿ ಹಾಕಿ ಮಾಡೋಣ, ಪಡ್ಡು ಚೆನ್ನಾಗಿರುತ್ತೆ ನೈಟ್ ಟೈಮ್ ಬಿಸಿ ಬಿಸಿ ತಿನ್ನೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಯೂಶ್ವಲಿ ನೈಟ್ ನಮ್ಮದು ಇದೇ ಥರನೇ ಇರುತ್ತೆ, ಲೈಟ್ ಫುಡ್ ಇರುತ್ತೆ. ಜಾಸ್ತಿ ನಾವು ಮುದ್ದೆ, ಅನ್ನ ಸಾಂಬಾರು, ಮುದ್ದೆ ಅಂತೂ ತಿನ್ನೋದೇ ಇಲ್ಲ ಬಿಡಿ ನೈಟ್ ಟೈಮು. ಅನ್ನ ಸಾಂಬಾರು ರೇರ್, ಬಟ್ ಲೈಟ್ ಫುಡ್ ಜಾಸ್ತಿ. ಚಪಾತಿ, ಉಪ್ಮಾ, ಈ ಥರ ಪಡ್ಡುಗಳು, ಇಡ್ಲಿ ಇಟ್ಟು ಏನಾದರೂ ಇದ್ದರೆ ಇಡ್ಲಿ ತಿನ್ನೋದು, ಈ ಥರ. ಇನ್ನು ಮಧ್ಯಾಹ್ನ ರೈಸ್, ಮುದ್ದೆ ಕಂಪಲ್ಸರಿ. ಬೆಳಗ್ಗೆನೂ ಅಷ್ಟೇ ನನ್ನ ತಿಂಡಿ ಅದೇ ಥರನೇ ಇರುತ್ತೆ. ಸೊ ಒಂದು ಟೀ, ಒಂದು ಸ್ಮೂದಿ ಸಂಜೆಗೆ ಅಷ್ಟೇ. ಇನ್ನು ತುಂಬ ಕಡಿಮೆ ನಾನು ಜಂಕ್ ತಿನ್ನೋದು. ಎಲ್ಲಾದರೂ ಆಚೆ ಹೋದಾಗ ತಿನ್ನಬೇಕು ಅಂತ ಅನಿಸಿದ್ರೆ ಅಷ್ಟೇ ತಿನ್ನೋದು. ಆದರೂ ತಿಂದರೆ ನಾನು ಜಾಸ್ತಿ ಪಾನಿಪುರಿ ಇಲ್ಲ ಮಸಾಲೆ ಪುರಿ ತಿಂತೀನಿ. ಪಿಜ್ಜಾ ಎಲ್ಲ ತುಂಬ ರೇರ್ ತಿನ್ನೋದು. ಜಾಸ್ತಿ ಸ್ವಲ್ಪ ಪಾನಿಪುರಿ, ಮಸಾಲೆ ಪುರಿ. ಇನ್ನು ಫ್ರೆಂಚ್ ಫ್ರೈಸು, ಆ ಬರ್ಗರ್ ಅವೆಲ್ಲ ನಾನು ತಿನ್ನೋದಕ್ಕೆ ಹೋಗಲ್ಲ, ಇಷ್ಟನೇ ಆಗಲ್ಲ. ಪಿಜ್ಜಾ ಕೂಡ ತುಂಬ ರೇರಾಗಿ ತಿಂತೀನಿ. ಸೊ ಅದಕ್ಕೆ ನಾವು ಜಾಸ್ತಿ ದಪ್ಪ ಆಗಲ್ಲ. ಸೊ ಯಾರು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡ್ತಾರೆ, ಸೊ ಅವ್ರ ಬಾಡಿ ಸ್ಲಿಮ್ಮಾಗೇ ಇರುತ್ತೆ. ಸೊ ನಮಗೊಂದು ಎಷ್ಟೇ ಏಜ್ ಆದ್ರೂ ಏಜ್ ಆಗಿರೋರ ಥರ ಅನಿಸಲ್ಲ. ಇನ್ನು ಈರುಳ್ಳಿ ಎಲ್ಲ ಕಟ್ ಮಾಡೋದಲ್ಲ, ಕಣ್ಣೀರು ಸರ್ವೇ ಸಾಮಾನ್ಯ ಬರ್ತಾನೇ ಇರುತ್ತೆ. ಇನ್ನು ಹೋಮ್ವರ್ಕ್ ಟೈಮು, ಇಬ್ರಿಗೂ ಅಟ್ ಎ ಟೈಮ್ ಕೂರಿಸ್ಬಿಟ್ಟು ಏನೇನು ಬರೀಬೇಕು, ಏನೇನು ಓದ್ಕೋಬೇಕು ಅಂತ ಇನ್ಸ್ಟ್ರಕ್ಟ್ ಮಾಡಿಬಿಟ್ಟು ಅವ್ರಿಗೆಲ್ಲ ಹೇಳಿಬಿಟ್ಟು ಒಂದು 5-10 ನಿಮಿಷ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತು ನಾನು ಡಿನ್ನರ್ ಮಾಡೋದಕ್ಕೆ ಹೋಗ್ತೀನಿ ಕಿಚನ್ಗೆ. ಅಷ್ಟರೊಳಗೆ ಅವ್ರು ಮುಗಿಸಿರ್ತಾರೆ ಅಡುಗೆ ಎಲ್ಲ ಮಾಡೋ ಅಷ್ಟೊತ್ತಿಗೆ. ಹೋಮ್ವರ್ಕ್ ಎಲ್ಲ ಆದಮೇಲೆ ತಿಂದು ಮತ್ತು ಅವ್ರು ಸ್ವಲ್ಪ ಹೊತ್ತು ಓದೋದಿದ್ರೆ ಓದ್ಕೊಂಡು ಪ್ರಕುಲು ಆಟ ಆಡೋದು ಬಿಟ್ಟು ಮಲ್ಕೊಂಡ್ಬಿಡ್ತಾರೆ ಆ್ಯಸ್ ಯೂಶ್ವಲ್. ಸೊ ಈ ಥರ ಇರುತ್ತೆ ನಂದು ವಾಟ್ ಐ ಈಟ್ ಇನ್ ಎ ಡೇ ರೊಟೀನ್, ಅಷ್ಟೇ, ಇನ್ನೇನೂ ಇಲ್ಲ. ಆ್ಯಂಡ್ ಏನಂದರೆ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲೇ ಇರುತ್ತೆ. ಇದ್ರ ಜೊತೆಗೆ ನಾವು 3 ಲೀಟರ್ಸ್ ಆಫ್ ವಾಟರ್ ಎವ್ರಿ ಡೇ ನಾವು ತಗೊಳ್ಳೇಬೇಕು. ಹೆಂಗಾದ ತಗೊಳ್ಳಿ, ಏನಾದರೂ ಮಾಡಿ 3 ಲೀಟರ್ಸ್ ಮಿನಿಮಮ್ ಕುಡಿಲೇಬೇಕು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ಊಟ ಆದಮೇಲೆ ತಕ್ಷಣಕ್ಕೆ ನೀರು ಕುಡಿಬಾರ್ದು. ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಗ್ಯಾಪ್ ಬಿಟ್ಟು ನೀರು ಕುಡಿಬೇಕು. ಜೀರ್ಣಕ್ರಿಯೆ ಆಗಲ್ಲ, ಅದರಿಂದ ತುಂಬ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ, ನಮಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಜೀರ್ಣಕ್ರಿಯೆ ಚೆನ್ನಾಗಾಗಬೇಕು, ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಊಟ ಆಗಿದ ತಕ್ಷಣ ಪಾತ್ರೆ ತೊಳೆಯೋದು, ಊಟ ಆಗಿದ ತಕ್ಷಣ ನೀರು ಜಾಸ್ತಿ ಕುಡಿಯೋದೆಲ್ಲ ಮಾಡಬಾರ್ದು. ಒಂದು ಸ್ವಲ್ಪ ನಮಗೆ ಬೇಕು ಅಂದರೆ ಒಂದು ಅರ್ಧ ಲೋಟ, ಚಿಕ್ಕ ಲೋಟ ಆದಷ್ಟು ಕುಡಿದ್ರೆ ಸಾಕಾಗುತ್ತೆ. ಅದು ಬಿಟ್ಟು ಗಬ ಜಾಸ್ತಿ ನೀರು ಕುಡಿಯೋದು ಇದೆಲ್ಲ ಮಾಡಿದ್ರೆ ಜೀರ್ಣಕ್ರಿಯೆ ಆಗಲ್ಲ. ತೇಲ್ತಾ ಇರುತ್ತೆ ಹೊಟ್ಟೆಯಲ್ಲಿ, ಆವಾಗ ಜೀರ್ಣಕ್ರಿಯೆ ಆಗಲ್ಲ. ಗ್ಯಾಸ್ಟ್ರಿಕ್ಕು, ಎಸಿಡಿಟಿ, ಇದರಿಂದ ತಲೆನೋವು ಎಲ್ಲನೂ ಬರುತ್ತೆ. ಸೊ ಪಡ್ಡು ಕೂಡ ಇಲ್ಲಿ ಒಂದು ಕಡೆ ಮಾಡ್ತಾಯಿದ್ದೀನಿ. ಇನ್ನು ಪ್ರಕುಲ್ ಕೂಡ ನಾನು ಮಾಡ್ತೀನಿ ಅಂದ್ಬಿಟ್ಟು ಒಂದೊಂದು ಸತಿ ಪಡ್ಡು ಹಾಕ್ತಿರ್ತಾನೆ. ಪಡ್ಡು ತಿರುವಾಕೋದಕ್ಕೆ ಅವ್ನಿಗಿಷ್ಟ ಸ್ಟಿಕ್ಕಲ್ಲಿ, ಹಂಗಾಗಿ ಇದೊಂದು ನಾನೇ ತಿರುವಾಕ್ತೀನಿ ಅಂದ್ಬಿಟ್ಟು ಅವನೇ ಅಲ್ಲಿ ನಿಂತ್ಕೊಂಡಿದ್ದ. ಸೊ ಸಿಂಪಲಾಗಿರುತ್ತೆ ನಂದು ರೊಟೀನು, ಜಾಸ್ತಿ ನಾನು ತಿನ್ನೋದಕ್ಕೆ ಹೋಗಲ್ಲ ಏನು ಜಾಸ್ತಿ ಕೂಡ. ಇನ್ನು ಎಗ್ ಕಂಪಲ್ಸರಿ ತಿಂತೀವಿ ಥರ್ಸ್ಡೇ ಫ್ರೈಡೇ. ಮಂಡೇ ಬಿಟ್ಟು ಇನ್ನು ಪ್ರತಿದಿನ ಎಗ್ ತೊಗೊಳ್ತೀವಿ. ಸೊ ಇವತ್ತು ತೊಗೊಂಡಿಲ್ಲ ಅಂದರೆ ಏನೋ ಥರ್ಸ್ಡೇ ಫ್ರೈಡೇ ಮಂಡೇ ಏನೋ ಇರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಎಲ್ಲರಿಗೂ ಬಾದಾಮಿನ ನೆನಾಕ್ತೀನಿ. ಒಂದು ಬೆಳಗ್ಗೆ ಎದ್ದು 5 to 7 ತೊಗೊಂಡ್ರೆ ಸಾಕು ಪರ್ ಪರ್ಸನ್. ಒಳ್ಳೆ ಬಾದಾಮಿಲಿರೋ ಒಂದು ಆಯಿಲ್ ಕಂಟೆಂಟ್ ಏನಿದೆ ತುಂಬಾ ಒಳ್ಳೆಯದು ಹೇರ್ಸ್ಗೆ, ನಮ್ಮ ಸ್ಕಿನ್ಗೆ, ಹೆಲ್ತ್ಗೆ, ಹಾರ್ಟ್ಗೆ ತುಂಬ ಒಳ್ಳೆಯದು ಬಾದಾಮಿ ಸೋಕ್ ಮಾಡ್ಕೊಂಡು ತಿಂದರೆ. ಸೊ ಇದಿಷ್ಟು ನಂದು ವಾಟ್ ಐ ಈಟ್ ಇನ್ ಅ ಡೇ ವಿಡಿಯೋ ಆಗಿರುತ್ತೆ. ಫಾಲೋ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.